ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಲೆಕ್ಷನ್ ಅಲ್ಲ, ಹಾಗೆ ಇವರೆಲ್ಲ ರೆಡಿಯಾಗಿದ್ದಾರೆ. ಬೆಳಿಗ್ಗೆ ಹೊರಡಿದ್ದೇವೆ. ಬೆಳಿಗ್ಗೆ ಅಂತೇಳಿ ಟೈಮ್ ಆಯಿತು, ಬೇಗ ಹೋಗ್ಬೇಕಂತ ಎನಿಸಿದ್ದು ಆಗಲಿಲ್ಲ. ಅದು ಯಾವಾಗಲಾಗಿ ನಾವು ಬೇಗ ಹೋಗ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ನೋಡಿ, ಎಲ್ಲರೂ ಮತದಾನ ಮಾಡಬೇಕು. ನಮಗೆ 3 ನಮಗೆ 26ನೇ ತಾರೀಕಿಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಟು ಮತದಾನ. ನೆಕ್ಸ್ಟ್ 7 ತಾರೀಕಿಗೆ ಬೇರೆ ಜಿಲ್ಲೆಗಳಲ್ಲಿದೆ. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ನೀವು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬನ್ನಿ. ಹೋಗಿ ನಾವು ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬರ್ತೇವೆ. ಓಕೆ, ತಾವು ಸಹ ಹೇಳಿ ಎಂತಾದ್ರೆ ಹೇಳಿ. ಅಲ್ಲಿ ರಿಸಲ್ಟ್ ಬಂದಾಗಿರ್ಬೋದು. ಓಟ್ ಹಾಕಿ ನಿಮ್ಮದು ಫಸ್ಟ್ ಓಟ್ ಅಲ್ಲ? ಹೇಗಾಗ್ತದೆ? ಎದ್ರಿಗೆ ಆಗ್ತದಾ? ಹೇಗೆ ಆಗ್ತುಂಟು? ಖುಷಿ ಆಗ್ತದೆ. ನನ್ನ ಎದ್ರಿಗೆ ಆಗ್ತದಾ? ಪಂಚಾಯತ್ ಮೆಂಬರ್ ಆಗಿದ್ರಲ್ಲ, ಆಗ ನಿಮಗೆ ಓಟ್ ಅಂತ ಬರುವಾಗೆಲ್ಲ ಎದ್ರಿಕೆ ಎಲ್ಲ ಆಗ್ತಿತ್ತ? ನನ್ಗೆ ನಿಂತಾಗ ತುಂಬಾ ಖುಷಿಯಾಗಿತ್ತು. ರಿಸಲ್ಟ್ ಬರುವಾಗ ಸ್ವಲ್ಪ ಡಬಡವಾಗಿತ್ತು. ರಿಸಲ್ಟ್ ಬರ್ಬೇಕಲ್ಲ, ಹೇಗೆ ಏನಂತ ಹೇಳಿ ಗೊತ್ತಿಲ್ಲ ನಮಗೆ ಕೂಡ. ಜನರ ಮೇಲೆ ಬಿದ್ದದು. ಆದರೂ ಕೂಡ ನಾನು ವಿನ್ ಆಗಿ 7 ವರ್ಷ ಆಡಳಿತ ಮಾಡಿದ್ದೆ ಒಳ್ಳೆ ರೀತಿಯಲ್ಲಿ. ಆಮೇಲೆ ಇನ್ನೂ ರಾಜಕೀಯ ಬೇಡ, ಇನ್ನೊಂದು ಯೂಟ್ಯೂಬ್ ಚಾನಲೇ ನಮಗೆ ಸಾಕಾಗಿದೆ. ಮತ್ತು ಆಲ್ಮೋಸ್ಟ್ ಈಗ ಯೂಟ್ಯೂಬ್ ಚಾನಲ್ ಹಾಗೂ ರೀಲ್ಸ್ ಕೂಡ ಉಂಟು ತುಂಬ. ಓಕೆ ಫ್ರೆಂಡ್ಸ್, ಈಗ ನಾವು ಸರಕಾರಿ ಶಾಲೆಗೆ ವೋಟ್ ಮಾಡಲಿಕ್ಕೆ ಬಂದಿದ್ದೇವೆ. ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 26ರಂದು ಮತದಾನ. ಸೊ ನಾವೆಲ್ಲರೂ ವೋಟ್ ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಬಂದಿದ್ದೇವೆ. ಮತದಾನ ಮಾಡುವುದು ನಮ್ಮ ಹಕ್ಕು. ಯಾರು ಕೂಡ ವೋಟ್ ಮಾಡಲು ನಿರ್ಲಕ್ಷ್ಯ ಮಾಡಬೇಡಿ. ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ. ದೇಶದ ಪ್ರತಿಯೊಬ್ಬ ಪ್ರಜೆಯು ಮತದಾನದಲ್ಲಿ ಪಾಲ್ಗೊಳ್ಳಿ. ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ನವರು ತುಂಬ ಚೆನ್ನಾಗಿ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹಾಗೂ ನಮ್ಮ ಯೂಟ್ಯೂಬ್ ಹಾಗೂ ರೀಲ್ಸನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಮಗೂ ಕೇಳಿ ತುಂಬ ಖುಷಿಯಾಯಿತು. ಫ್ರೆಂಡ್ಸ್, ಈಗ ನಾವು ರೀಲ್ಸ್ ಮಾಡಲಿಕ್ಕೆ ಒಂದು ಪ್ಲೇಸಿಗೆ ಬಂದಿದ್ದೇವೆ. ರೀಲ್ಸ್ ಇದು ಬಿಹೈಂಡ್ ದ ಸೀನ್ ಹಾಕಿದ್ದೀನಿ ನೋಡಿ. ಓಕೆ, ಫ್ರೆಂಡ್ಸ್, ನಾವು ಓಟೆಲ್ಲ ಹಾಕಿ ಬಂದೆವು ನೋಡಿ. ಓಟ್ ಹಾಕಿ ಇನ್ಸ್ಟಾಗ್ರಾಮಿಗೆ ಮಗಳು ಕೂಡ ಸ್ವೀಟ್ ತೋರಿಸಿ ಓಟ್ ಹಾಕಿ ಬಂದು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಶಾರ್ಟ್ಸ್ ಫೇಸ್ಬುಕ್ಕಿಗೆಲ್ಲ ರೀಲ್ ಅಪ್ಲೋಡ್ ಮಾಡಿ ಆಯಿತು. ಹಾಗೆ ತುಂಬ ಖುಷಿ ಅಲ್ವಾ ಓಟ್ ಹಾಕೋದು. ನಾವೊಂದು ಪ್ರಜೆಗಳಾಗಿ ಒಂದು ನಮ್ಮ ಹಕ್ಕನ್ನು ಚಲಾಯಿಸಬೇಕು. ಪ್ರತಿಯೊಬ್ಬರ ಪ್ರಜೆಯ ಕರ್ತವ್ಯ ಆಗಿತ್ತು. ಹಾಗೆ ನಾವು ಸ್ವಲ್ಪ ಇಲ್ಲಿ ಬಂದಿದ್ದೇವೆ, ಔಟ್ಸೈಡ್ ಬಂದಿದ್ದೇವೆ. ಔಟ್ಸೈಡ್ ಯಾಕೆ ಬಂದ ಅಂತ ಹೇಳಿದರೆ, ನಮ್ಮದು ಇನ್ನೊಂದು ರೀಲ್ ಮಾಡುವ ಅಂತೇಳಿ ನಮಗೆ ಮನಸ್ಸಾಯಿತು. ಈಗ ಫ್ರೀ ಇತ್ತು, ಹಾಗೆ ಮಾಡಿ ಮುಗಿಸುವ ಅಂತ. ಮತ್ತು ಬಿಸಿ ಇರುವಾಗ ನಮ್ಮ ಆಗೋದಿಲ್ಲ. ಹಾಗೆ ನಮ್ಮ ಟೈಮ್ ಇರುವಾಗ ಹಸ್ಬೆಂಡಿಗೆಲ್ಲ ಫ್ರೀ ಇರುವಾಗ ಬರ್ತೇವೆ. ಹಾಗೆ ರೀಲ್ ಮಾಡಿ ಮುಗಿಸಿ ಆಯಿತು. ಮತ್ತು ಸ್ವಲ್ಪ ಶಾಪಿಂಗ್ ಕೂಡ ಉಂಟು ನಮಗೆ. ಹಾಗೆ ನಾವು ಶಾಪಿಂಗೆಲ್ಲ ಸ್ವಲ್ಪ ಶಾಪಿಂಗೆಲ್ಲ ನಿಂತಾರಿ. ಸ್ವಲ್ಪ ನಮ್ಮದು ಕಾಸ್ಮೆಟಿಕ್ ಎಲ್ಲ ಡೇಟ್ ಎಕ್ಸ್ಪೈರಿ ಆಗ್ತದೆ. ಅದಕ್ಕೋಸ್ಕರ ಚಿನ್ನು ಮತ್ತು ಸ್ವೀಟಿ ನೋಡಿದ್ದು. ನನಗಂತೂ ಗೊತ್ತೇ ಇಲ್ಲ ಅದು ಎಕ್ಸ್ಪೈರಿ ಆದದ್ದು. ಅದೆಲ್ಲ ಎಕ್ಸ್ಪೈರಿ ಆಗೋ ಟೈಮ್ ಅಂತ. ಹಾಗೆ ನಮಗೀಗ ಬೇರೆ ಪರ್ಚೇಸಿಂಗ್ ಮಾಡಲಿಕ್ಕೆ ಹೋಗಿ ಉಂಟು. ಹಾಗೆ ಇಲ್ಲಿ ಹೋಗೋದು ಗೊತ್ತಿಲ್ಲ, ನೋಡುವ. ಇಲ್ಲಿ ನನಗೆ ಕೂಡ ಗೊತ್ತಿಲ್ಲ, ಒಂದು 3-4 ಕಡೆ ಪರಿಚಯ ಉಂಟು ಶಾಪ್ಸ್ ಎಲ್ಲ. ಅಲ್ಲಿ ಹೋಗಿ ನೋಡೋಣ, ಪರ್ಚೇಸ್ ಮಾಡ್ತೇನೆ. ಮತ್ತು ನಿಮಗೆ ತಗೊಂಡ ಮೇಲೆ ಮೇಕಪ್ ಸೆಟ್ ಕೂಡ ಆಗಬೇಕು. ಯಾಕೆ ಹೇಳಿದರೆ ಮಕ್ಕಳಿಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಇರ್ತದಲ್ಲ, ಅವರಿಗೆ ಕೂಡ ಅದರ ಅಗತ್ಯ ತುಂಬ ಬೀಳ್ತದೆ. ಹಾಗೆ ಈಗ ನಾವು ಹೊರಡ್ತೇವೆ. ಮೇಕಪ್ ಸೆಟ್ ಕೂಡ ಬೇಕು. ಯಾಕೆಂತ ಹೇಳಿದರೆ ಮಕ್ಕಳಿಗೆ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇದು ಅಂತೇಳಿ ಇರ್ತದೆ. ನಮ್ಮಲ್ಲಿ ಇಟ್ಟರೆ ಬೆಟರ್ ಅಲ್ಲ. ಈಗ ಮುಂಚೆ ನಮ್ಮಲ್ಲಿ ಇತ್ತು, ಈಗ ಡೇಟ್ ಎಕ್ಸ್ಪೈರಿ ಆದ ಕಾರಣ ಅದನ್ನು ನಾವು ಯೂಸ್ ಮಾಡೋದಿಲ್ಲ, ಬಿಟ್ಟು ಬಿಟ್ಟಿದ್ದೇವೆ. ಸೊ ಈಗ ನಾವು ಹೊರಡಿದ್ದೇವೆ ಫ್ರೆಂಡ್ಸ್. ಈಗ ಅಲ್ಲಿ ಎಲ್ಲ ಸ್ವಲ್ಪ ಹೇಗೆ ಅಂತ ನೋಡಿ, ಮೈನ್ ಎಕ್ಸ್ಪೈರಿ ಡೇಟ್ ನೋಡ್ಬೇಕು. ನೀವು ಕೂಡ ಆಗ್ತದೆ ನೋಡಿ. ಯಾಕೆಂದರೆ ನನಗೆ ಕೆಲವೊಮ್ಮೆ ಸಡನ್ ನೆನಪು ಕೂಡ ಬರೋದಿಲ್ಲ. ಸೊ ಹಾಗೆ ನಾವೀಗ ಸ್ವಲ್ಪ
ಫಸ್ಟ್ ಶಾಪಿಂಗ್ ಮಾಡಿ ಬರ್ತೇವೆ. ಓಕೆ, ಮೊದಲಿಗೆ ಊಟ ಮಾಡಬೇಕು. ಯಾಕೆ ಹೇಳಿದರೆ ಟೈಮ್ ಆಯಿತು, 12 ಗಂಟೆ ಆಯಿತು. ಅದು ಊಟ ಮಾಡಿ ಹೋಗುವ ಅಂತೇಳಿ. ಹಾಗೆ ನೀವೆಲ್ಲರೂ ಓಟ್ ಹಾಕಿದ್ದೀರಾ, ಎಷ್ಟು ಖುಷಿ ಬರ್ತಿದ್ದೀರಾ ಅಂತೇಳಿ ನಮ್ಮ ಕಮೆಂಟ್ ಸೆಕ್ಷನ್ಗೆ ನಿಮ್ಮ ಅನಿಸಿಕೆಗಳನ್ನು ಹಾಕಿ. ಓಕೆ, ನಾವೀಗ ಒಂದು ಒಳ್ಳೆಯ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನನ್ನ ಗಂಡನಿಗೆ ಒಳ್ಳೆಯ ರೆಸ್ಟೋರೆಂಟ್ ಬೇಕಂತೆ. ಹಾಗೆ ಅವರು ಇಡೀ ಕಾರಿನಲ್ಲಿ ನಮ್ಮನ್ನು ಸುತ್ತಾಡಿಸಿದರು. ಕೊನೆಗೆ ನಮಗೆ ಒಂದು ಒಳ್ಳೆ ವೆಜ್ ರೆಸ್ಟೋರೆಂಟ್ ಸಿಕ್ಕಿತು. ಸೊ ಈಗ ಇಲ್ಲಿದ್ದೇವೆ. ನಾವು ಸ್ಟಾರ್ಟರಿಗೆ ಅಂತ ಹೇಳಿ ಪನ್ನೀರ್ ಗೀ ರೋಸ್ಟ್ ತಗೊಂಡೆವು. ವಾವ್, ಸೂಪರ್ ಇತ್ತು. ವೆಜ್ ಥಾಲಿ ಬೇಬಿ ಕಾರ್ನ್ 65 ಅದು ಕೂಡ ಸೂಪರ್ ಇತ್ತು. ನಮಗೆ ತುಂಬ ಖುಷಿ ಆಯಿತು. ಫೈನಲಿ ಕರೆಂಟ್ ಸೀಸನ್ನ ಮ್ಯಾಂಗೋ ಜ್ಯೂಸ್ ಕುಡಿದೆವು. ಈ ರೆಸ್ಟೋರೆಂಟ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇತ್ತು. ನಮಗೆ ಇಲ್ಲಿನ ಫುಡ್ ಎಲ್ಲ ತಿಂದು ತುಂಬ ಸಮಾಧಾನ ಕೂಡ ಆಯಿತು. ಹಾಗೂ ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ಒಳ್ಳೆದಿತ್ತು. ನಮಗೆ ಮೇಕಪ್ ಐಟಮ್ಸ್ ಪರ್ಚೇಸಿಂಗ್ ಇತ್ತು. ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿದು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೇವೆ ಇಲ್ಲಿ. ಇಲ್ಲಿನ ಸ್ಟಾಫ್ ನಮಗೆ ಒಳ್ಳೆ ರೀತಿಯಲ್ಲಿ ಕೋಆಪ್ರೇಟ್ ಮಾಡಿದರು. ನಮಗೂ ಕೂಡ ತುಂಬ ಖುಷಿಯಾಯಿತು. ಬ್ರ್ಯಾಂಡೆಡ್ ಕ್ವಾಲಿಟಿ ಐಟಮ್ಸ್ ತೆಗೆದ ಕಾರಣ ಬಿಲ್ಲು ತುಂಬ ಕಾಸ್ಟ್ಲಿ ಆಯಿತು. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಲೆಮನ್ ರೈಸ್ ಮಾಡಿದೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಅದೊಂದು ಖುಷಿ ಆಯಿತು ನನಗೆ. ಆಮೇಲೆ ತರಕಾರಿ ಕೂಡ ಬೇಕಿತ್ತು. ಹಸ್ಬೆಂಡ್ ಬೆಳಿಗ್ಗೆ ಹೋಗಿ ತರಕಾರಿ ಎಲ್ಲ ತಂದು ಕೊಟ್ಟರು. ನೋಡಿ, ನಮ್ಮ ಮನೆಯಲ್ಲಿ ಆದ ಮಾವಿನಕಾಯಿ ನೋಡಿ. ಉಪ್ಪಿನಕಾಯಿ ಹಾಕುವ ಅಂತ ಹೊರಡಿದ್ದೇನೆ. ನಮ್ಮ ಚಿನ್ನು ಮಸ್ಕ್ ಮೆಲನ್ದು ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದಾಳೆ. ಈಗಂತೂ ನಾವು ಡೈಲಿ ಜ್ಯೂಸ್ ಕುಡಿತಾ ಇದ್ದೇವೆ. ಬಾಡಿ ಕೂಡ ಕೂಲ್ ಆಗಿರ್ತದಲ್ವಾ, ಅದಕ್ಕೆ. ಮಧ್ಯಾಹ್ನ ಲಂಚಿಗೆ ಎಗ್ ಬಾಯ್ಲ್ಡ್ ಮಾಡಿದ್ದೇನೆ. ನಾವು ಡೈಲಿ ಎಗ್ ಬಾಯ್ಲ್ಡ್ ತಿಂತೇವೆ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದವರಿಗೆ ಗೊತ್ತುಂಟು. ಹಾಗೂ ಚಿಕನ್ ಜಿಂಜರ್ ಗಾರ್ಲಿಕ್ ಡ್ರೈ ಮಾಡಿದ್ದೇನೆ. ಗೀ ರೈಸಿಗೆ ಸೂಪರ್ ಕಾಂಬಿನೇಷನ್. ಹಾಗೆ ಹಸ್ಬೆಂಡ್ ಮಧ್ಯಾಹ್ನ ಊಟ ಮಾಡಿ ಒಮ್ಮೆ ಆಫೀಸಿಗೆ ಹೋಗಿ ಬಂದರು. ಹಾಗೆ ಬರುವಾಗ ಮನೆಗೆ ತಿಂಡಿ ಎಲ್ಲ ತಗೊಂಡು ಬಂದಿದ್ದಾರೆ. ಅವರಿಗೆ ನಾವು ಏನು ಹೇಳಬೇಕಾಗಿಲ್ಲ, ಅವರೇ ತಗೊಂಡು ಬರ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.